ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ NPS ಅಂದರೆ ಈ ಒಂದು NPS ಅಕೌಂಟ್ಗೆ ನೀವೇನಾದರೂ ಪಾಸ್ವರ್ಡ್ ಮರ್ತೋಗಿದ್ರೆ, ಯಾರಪ್ಪ NPS ನೌಕರರದವರು ನ್ಯೂ ಪೆನ್ಷನ್ ಸ್ಕೀಮ್ ಅವ್ರು ಯಾರ್ಯಾರಿದ್ದಾರೋ ಆ ನ್ಯೂ ಪೆನ್ಷನ್ ಸ್ಕೀಮ್ ಅವರು ಏನಾದರೂ ನಿಮ್ಮ ಒಂದು ಲಾಗಿನ್ ಆಗೋಕ್ಕೆ, ನಿಮ್ಮ NPS ಅಕೌಂಟ್ಗೆ ಲಾಗಿನ್ ಆಗೋಕ್ಕೆ ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ ಅದನ್ನು ರೀಸೆಟ್ ಮಾಡಿಕೊಳ್ಳುವುದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ನೀವೇನು ಮಾಡಬೇಕಪ್ಪ ಅಂದರೆ CRANSDL ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಕೊಡಿ. ಈ ರೀತಿ ಬರುತ್ತೆ, CRANSDL.com ಅಂತ. ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ನಿಮ್ದೇನಾದರೂ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಈ ರೀತಿ ಬರುತ್ತೆ. ಇಲ್ಲಿ ಮೇಲೆ 3 ಡಾಟ್ಸ್ ಇದಾವಲ್ಲ, ಡಾಟ್ಸ್ ಮೇಲೆ ಈ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಈ ರೀತಿ ಬರುತ್ತೆ. ಆನ್ ಇಲ್ಲ ಅಂದರೆ ಈ ಸಬ್ಸ್ಕ್ರೈಬರ್ಸ್ ಇದು ಸೆಂಟ್ರಿಗೆ ಬರುತ್ತೆ, ನೋಡಲ್ ಆಫೀಸರ್ ಇದ್ರ ಕೆಳಗೆ ಬರುತ್ತೆ, ಅದು ಒಂದ್ರ ಮೇಲೆ ಒಂದಿರುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಸಬ್ಸ್ಕ್ರೈಬರ್ಸನ್ನು ಫಸ್ಟ್ ಒನ್ ಆಯ್ಕೆ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ನು ನಿಮಗೆ ಬರಲ್ಲ ಸ್ನೇಹಿತರೆ, ನಿಮ್ಮ ಹೈಯರ್ ಅಥಾರಿಟಿಗೆ ಇರುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಆಪ್ಷನ್ ತೆಗೆದುಕೊಳ್ಳಿ. ಸಬ್ಸ್ಕ್ರೈಬರ್ ಅಂದರೆ ನಾವು NPS ಹೋಲ್ಡರ್ಸು. ನಾವು ಇಲ್ಲಿ NPS ಮೇಲೆ ಕ್ಲಿಕ್ ಮಾಡಿ, NPS ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ ಅಥವಾ ರೀಸೆಟ್ ಪಾಸ್ವರ್ಡ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಒಂದು ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆಲವು ಒಂದು ಆಪ್ಷನ್ ಬರ್ತಾವೆ ನೋಡಿ. ಫಸ್ಟ್ ಆಪ್ಷನ್ನು ರೀಸೆಟ್ ಪಾಸ್ವರ್ಡ್ ಯೂಸಿಂಗ್ ಸೀಕ್ರೆಟ್ ಕ್ವಶನ್ ಅಂತಿದೆ. ನೆಕ್ಸ್ಟ್ ಇನಿಷಿಯೇಟ್ ಸೆಟ್ ಆರ್ ರೀಸೆಟ್ ಪಾಸ್ವರ್ಡ್ ಅಂತಿದೆ. ಸೊ ನಾವು ಸೆಕೆಂಡ್ ಒನ್ ತೆಗೆದುಕೊಳ್ಳೋಣ. ಫಸ್ಟ್ ಒನ್ ತೆಗೆದುಕೊಂಡ ಮೇಲೆ ಕೆಲವು ಸೀಕ್ರೆಟ್ ಕ್ವಶನ್ಸ್ ಇರ್ತವೆ, ಆ ಕ್ವಶನ್ ನೀವು ಆನ್ಸರ್ ಮಾಡಬೇಕಾಗತ್ತೆ. ಆನ್ಸರ್ ಫಾರ್ ಎಕ್ಸಾಂಪಲ್ ಅದನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ. ಈ ರೀತಿ ಪ್ರಾನ್ ನಂಬರ್ ಹಾಕಬೇಕಾಗುತ್ತೆ, ಕ್ಯಾಪ್ಚಾ ಇದನ್ನು ಟೋಟಲ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕಿದ್ರೆ ಸಬ್ಮಿಟ್ ಕೊಟ್ಟರೆ ಮತ್ತೆ ಸ್ವಲ್ಪ ಕ್ವಶನ್ಸ್ ಕೇಳ್ತದೆ. ಆ ಕ್ವಶನ್ಸ್ಗೆ ನೀವು ಆನ್ಸರ್ ಕೊಟ್ಟರೆ ಆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಇದಕ್ಕಿಂತ ಈಸಿ ಮೆಥಡ್ ಯಾವುದಂದರೆ ಇದು ಸೆಕೆಂಡ್ ಒನ್ನು, ಇನ್ಸ್ಟ್ಯಾಂಟ್ ಸೆಟ್ ಅಥವಾ ರೀಸೆಟ್ ಪಾಸ್ವರ್ಡ್ ಅಂತಿದೆ. ಸೊ ಇದ್ರ ಮೇಲೆ ಟಚ್ ಮಾಡಿದಾಗ ಮೇಲೆ ಏನು ಮಾಡಬೇಕಪ್ಪ ನೀವು ಅಂದರೆ ಜನರೇಟ್ OTP ಕೊಡಬೇಕಾಗತ್ತೆ, ಪ್ರಾನ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನ್ಯೂ ಪಾಸ್ವರ್ಡ್ ಆಲ್ಮೋಸ್ಟ್ ಒಂದು ದೊಡ್ಡದಾಗಿರಲಿ ಪಾಸ್ವರ್ಡ್ ಸ್ನೇಹಿತರೆ. 8, 9, 10 ಒಳಗಿದ್ರೂ ತೆಗೆದುಕೊಳ್ಳಲ್ಲ. ಮಿನಿಮಮ್ 14ರಿಂದ 15 ಮೇಲ್ಪಟ್ಟಿದ್ರೆ ಅಷ್ಟೇ ತೆಗೆದುಕೊಳ್ತಾರೆ ಪಾಸ್ವರ್ಡು. ಸೊ ಆ ಒಂದು ಸ್ಪೆಷಲ್ ಕರೆಕ್ಟರ್ ಒಂದಾಕಿ, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು. ನೀವು ಹಾಕೋ ಒಂದು ಇದರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಇಟ್ಟರೆ ಅನ್ಕೊಳ್ಳಿ, ಆ ಒಂದು ಹೆಸರಲ್ಲಿ ನಿಮ್ಮ ಒಂದು ಕ್ಯಾಪಿಟಲ್ ಲೆಟರ್ ಒಂದಿರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ನಂಬರ್ಸ್ ಇರಬೇಕು, ಆಶು ಮತ್ತು ಅಥವಾ ನಿಮ್ಮ ಒಂದು ಇದು ಅಟ್ಟಿರಬೇಕು. ಈ ರೀತಿ ಇರುವಂಥ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿ. ನ್ಯೂ ಪಾಸ್ವರ್ಡ್ ಹಾಕಿ, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾ ಅಂದರೆ ಇದೆರಡನ್ನು ಟೋಟಲ್ ಮಾಡಿ ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮಗೆ ನ್ಯೂ ಪಾಸ್ವರ್ಡ್ ಸೆಟ್ ಆಗುತ್ತೆ ಸ್ನೇಹಿತರೆ. ಈ ಒಂದು ನ್ಯೂ ಪಾಸ್ವರ್ಡ್ ಸೆಟ್ ಆದಮೇಲೆ ಅದಕ್ಕೆ ನಿಮ್ಮ ಒಂದು ಸೆಟ್ ಆದಮೇಲೆ ಒಂದು ವೇಳೆ OTP ಹೋದರೆ OTP ಹಾಕಿ, ಇಲ್ಲಾಂದರೆ ಬೇಡ ಸ್ನೇಹಿತರೆ. ಈ ರೀತಿ ನೀವು ಸಬ್ಮಿಟ್ ಕೊಟ್ಟ ಮೇಲೆ ನೀವು ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಆ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಲಾಗಿನ್ ಆಗೋದು ಆಲ್ರೆಡಿ ನಾನು NPS ಡೀಟೇಲ್ಸ್ ಎಂಟ್ರಿ ಮಾಡುವಾಗ ಯಾವ ರೀತಿ ಲಾಗಿನ್ ಆಗಬೇಕಂತಲೂ ಹೇಳಿದ್ದೀನಿ. ನೀವು ಆ ರೀತಿ ಲಾಗಿನ್ ಆಗಿ ನಿಮ್ಮ ಒಂದು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಅದೇ ರೀತಿ ನನ್ನ ಚಾನಲಲ್ಲಿ NPSನ ಪಾರ್ಷಿಯಲ್ ವಿಡ್ರಾ ಅನ್ನೋದು ನೆಕ್ಸ್ಟ್ ಕಟ್ಟೋಷ್ಟಿರಲ್ಲ, ಅದನ್ನು ಸಹ ಯಾವ ರೀತಿ ವಿಡ್ರಾ ಮಾಡ್ಕೋಬೋದು ಅಂತಲೂ ಹೇಳಿದ್ದೇನೆ. ಅಂದರೆ 25%, 70% ಕೊಡಲ್ಲ ಸ್ನೇಹಿತರೆ, 25% ಅಷ್ಟೇ ಕೊಡ್ತಾನೆ ನಮಗೆ NPS ಅಲ್ಲಿ ಪಾರ್ಷಿಯಲ್ ವಿಡ್ರಾ. ನಿಮ್ಮದು ಒಂದು ವೇಳೆ ಒಂದು 10 ಲಕ್ಷ ಇದ್ದರೆ ಒಂದು 2.5 ಲಕ್ಷ ಕೊಡ್ತಾನೆ ಸ್ನೇಹಿತರೆ, ಆ ರೀತಿ ಕೊಡ್ತಾನೆ. ಸೊ ನೀವು ಪಾರ್ಷಿಯಲ್ ವಿಡ್ರಾನು ಸಹ ಮಾಡ್ಕೋಬೋದು. ಅದ್ರದ್ದು ಸಹ ಪಾರ್ಷಿಯಲ್ ವಿಡ್ರಾ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು NPSದೆಲ್ಲ ನೀವು ಯಾವ ರೀತಿ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದು NPS ಬಗ್ಗೆ ಫುಲ್ ವಿವರಣೆ ಕೊಟ್ಟಿದ್ದೀನಿ. ಅದನ್ನು ಸಹ ನೀವು ನನ್ನ ಒಂದು ವಿಡಿಯೋ ಚಾನಲಲ್ಲಿದೆ, ಅದನ್ನು ಸಹ ನೀವು ನೋಡ್ಬೋದು ಸ್ನೇಹಿತರೆ. ಅದೇ ರೀತಿ NPS, HRMS ಮತ್ತು SATS, UDIS ಇನ್ನು ನಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.